ನಮಸ್ಕಾರ. 9 ಗಂಟೆ ಶುರುವಾಯಿತು ಅಂತ ಹೇಳಿದ್ರು. ನಾನು ರಾತ್ರಿನೇ 12 ಗಂಟೆಗೆ ಬರಬೇಕಾಯಿತು ಮಂಗಳೂರಿಂದ. ಮಳೆ ಸ್ವಲ್ಪ ಲೇಟ್ ಆಯಿತು. ಕೃಷ್ಣ ಜನ್ಮದ ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸೊ ನೇರವಾಗಿ ಏರ್ಪೋರ್ಟಿಂದನೇ ಬಂದಿದ್ದೀನಿ. ನಮ್ಮ ತಾಲೂಕವರು, ನಮ್ಮ ಜಿಲ್ಲೆಯವರೆಲ್ಲ ನಿಮ್ಮ ಸಮುದಾಯದವರು ಬಂದು ನನಗೆ ಬರಲೇಬೇಕು ಅಂತೇಳಿ ಆಹ್ವಾನ ಮಾಡಿದ್ರು. ಬಹಳ ಪ್ರೀತಿ ವಿಶ್ವಾಸದಿಂದ ಇದಕ್ಕೆ ಬಂದಿದ್ದೆ. 50 ವರ್ಷದ ಅರಸು ಸಂಸ್ಥೆಯ ಒಂದು ಮಹೋತ್ಸವದ ಪವಿತ್ರವಾದಂಥ ಕಾರ್ಯಕ್ರಮ. ವೇದಿಕೆ ಮೇಲೆ ಮಹಾರಾಜ್ ಕುಮಾರಿ ಕಾಮಾಕ್ಷಿ ದೇವಿ ಇದ್ದಾರೆ, ಮಹಾರಾಜ್ ಕುಮಾರಿ ಇಂದಾಕ್ಷಿ ದೇವಿ ಇದ್ದಾರೆ, ನಮ್ಮ ಸಿದ್ಧಿಗಳಾದ ನಮ್ಮ ವರ್ಚಸ್ಸಿದ್ದಾರೆ, ಓಂ ಇದ್ದಾರೆ, ಅಶೋಕ್ ರಾಜೇಂದ್ರ ಸ್ವಾಮಿಗಳಿದ್ದಾರೆ, ಸೂರಜ್ ಜಿಗ್ನಿಯವರಿದ್ದಾರೆ, ರಾಜಚಂದ್ರ ಅರಸವರಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸೇವೆ ಮಾಡಿದಂಥ ಒಂದು ಕುಟುಂಬದ ಇತಿಹಾಸ, ರಾಜಮಂತ್ರದ ಇತಿಹಾಸ. ಮನುಷ್ಯ ಯಾರು ಯಾವತ್ತೂ ಸಾಹುಕಾರ ಆಗ್ತಾನೆ, ಯಾರು ಬಡವ ಆಗ್ತಾನೆ ಅಂತ ಹೇಳಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಡವರು ಸಾಹುಕಾರ ಆಗ್ತಾರೆ, ಸಾಹುಕಾರರು ಬಡವರಾಗ್ತಾರೆ. ಆದರೆ ಮಹಾರಾಜರ ಇತಿಹಾಸ ಬಿಟ್ಟುಕೊಂಡ್ರೆ ರಂಭಾಪುರಿ ಶ್ರೀಗಳು ವೀರಗಂಗಾಧರ ಅಜ್ಜ ಅವರು ಮಾತು ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇರ್ತದೆ. ಅಂದ್ರೆ ಮಾನವೀಯತೆ ಮೇಲೆ ಮಹಾರಾಜರು ವಂಶಸ್ಥರೆಲ್ಲ ಕೂಡ ಈ ರಾಜ್ಯದ ಜನತೆಗೆ, ಎಲ್ಲ ವರ್ಗದ ಜನತೆಗೆ ಮಾನವೀಯತೆಯಿಂದಲೇ ಅವರ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಧರ್ಮದವರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ಈ ಕರ್ನಾಟಕ ರಾಜ್ಯ ಇಷ್ಟು ಪ್ರಬುದ್ಧವಾಗಿ ಬೆಳಲಿಕ್ಕೆ ನಮ್ಮ ಈ ವಂಶಕ್ಕೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಸರ್ಕಾರ ಒಂದು ಕೋಟಿ ನಮಸ್ಕಾರ. ಮತ್ತು ಈ ರಾಜ್ಯದ ಎಲ್ಲ ಜನತೆಗಳಿಗೆ ಜಾತಿ ಇದ್ದ ಏನಿರಲಿಲ್ಲ ಅವರಿಗೆ. ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ, ಆ ಗುಣ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಹೋಯ್ತು. ಇದನ್ನ ನೀವೆಲ್ಲ ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಈ ದೇಶವನ್ನ ಈ ರಾಜ್ಯವನ್ನ ಆಳಿದಾಗ ಎಲ್ಲ ವರ್ಗದವರು ಕೂಡ ನಾನು ಹಿಂದುಳಿದವನು ಅಂತ ಅವ್ರು ಯಾವತ್ತೂ ಅವರು ಬಯಸಲಿಲ್ಲ. ಸುಮಾರು ಜನ ಹಿಂದುಳಿದ ವರ್ಗದವರು ಮತ್ತು ಮೇಲ್ವರ್ಗದ ಎಲ್ಲ ರಾಜಕಾರಣಿಗಳನ್ನ ಬೆಳೆಸಿ ಒಂದು ಅಡಿಪಾಯವನ್ನ ಹಾಕ್ಬಿಟ್ಟು, ಸೊ ಆ ಶ್ರೀಮಂತಿಕೆ ಇವತ್ತು ಇರಬೇಕು. ನನಗೆ ನಮ್ಮ ವರ್ಚಸ್ಸಿಗೆ ಕೂತಿದ್ದಾರೆ. ಅವ್ರ ತಂದೆ ನನ್ನ ಅಡ್ವೊಕೇಟ್ ಆಗಿದ್ರು, ಲಕ್ಷ್ಮೀಕಾಂತ್ ನಡೆಸೋರು. ಅವ್ರ ತಾಯಿ ಕೂಡ ನನಗೆ ಬಹಳ ಆತ್ಮೀಯರಾಗಿತ್ತು. ಈ ವಂಶದ ಪರಂಪರೆ, ಸೋದರಿಯರು ಎಲ್ಲ ಕೂಡ ಅರಿವಿದೆ. ಒಂದು ದೊಡ್ಡ ಶ್ರೀಮಂತಿಕೆ ಬೆಳೆದು ಇವತ್ತು ಅನೇಕ ಏನೇನು ಆಗ್ತಾ ಇದೆ, ಇದನ್ನ ನಾನು ಈಗ ಹೇಳಕ್ ಹೋದ್ರೆ ಕಾಂಟ್ರವರ್ಸಿ ಆಗಿ ಹೋಗ್ತದೆ. ನಾನು ಏನು ಹೇಳಕ್ ಹೋಗುದಿಲ್ಲ. ಆದರೆ ಎಲ್ಲರೂ ಒಂದ್ ಕಡೆ ಭಗವಂತ ಕೂಡ ಕಂಡು ಬಿಡ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಸೊ ಹಂಗೆ ನೀವು ಏನು ಒಂದು ಆಚಾರ ವಿಚಾರಗಳನ್ನು ನಂಬ್ಕೊಂಡಿದ್ದೀವಿ. ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ ನಾನು, ಮಟ್ಟದಲ್ಲಿ ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅಂತ. ನಮ್ಮ ಭಾವನೆಗಳು, ನಮ್ಮ ವಿಚಾರಗಳು ಹೇಳ್ಕೊಂಡು ಹೋಗ್ಬೋದು. ಸೊ ನಾನು ಈ ಮಂತ್ರದಲ್ಲಿ ನಾನು ನೋಡಿದ್ದೇನೆ, ಎಷ್ಟೇ ಹಣ ಐಶ್ವರ್ಯ ಇದ್ರೂ ಕೂಡ ಸರಳತೆ, ಸಂಪತ್ತು ಎಷ್ಟೇ ಇದ್ರೂ ಕೂಡ ಸರಳತೆಯನ್ನ ಕಾಪಾಡಿಕೊಂಡು ಈ ಕುಟುಂಬ, ಈ ವಂಶ ಮತ್ತು ಅರಸು ಸಮುದಾಯ
ಬೆಳೆಸ್ಕೊಂಡು ಬಂದಿದೆ. ಸೊ ಸಂಪತ್ತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ತಾಯಂದಿರು ಕೆಳಗಡೆ ಕೂತಿದ್ದಾರೆ, ಮೇಲ್ಗಡೆ ಬರ್ಬೋದಾಗಿತ್ತು. ಅದು ಕೂಡ ಅದರಲ್ಲೇ ಆ ಹೃದಯ ಶ್ರೀಮಂತಿಕೆಯನ್ನು ನಾವು ಎತ್ತಿ ಕಾಣಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಇದೆ. ಸೊ ಅದರಿಂದ ಜೀವನದ ಅತ್ಯುತ್ತಮವಾದಂತ ಆಸ್ತಿ ಎಂದರೆ ನಿಮ್ಮೆಲ್ಲರ ಅನುಭವ, ಕಷ್ಟ ಸುಖ ನೋವು. ಸೊ ಅದರಿಂದ ಆತ್ಮವಿಶ್ವಾಸವನ್ನ ನೀವು ಕಳ್ಕೊಳ್ಳೋ ಹೋಗಬೇಡಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಇನ್ನೊಬ್ಬ, ಇವತ್ತು ತಾವು ತಮ್ಮ ಕುಟುಂಬ, ತಮ್ಮ ರಾಜಕಾರಣದಲ್ಲಿ ಯಾರೇ ಇದ್ರು ಕೂಡ, ನಾವೇನೇ ಇದ್ರು ಕೂಡ ಇನ್ನೊಬ್ಬರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಾವು ಬದುಕಿದರೆ ಅದೇ ನಮ್ಗೊಂದು ದೊಡ್ಡ ಸಾಧನೆ. ದೇವರು ನಮ್ಗೆ ಅವಕಾಶ ಕೊಟ್ಟಾಗ ಫಾರ್ ಟೂ ಥಿಂಗ್ಸ್, ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ನನಗೆ ರಾಜಕೀಯದಲ್ಲಿ ನಮಗೆ ಸಹಾಯಕ್ಕೆ ಅವಕಾಶ ಮಾಡಕ್ ಬಂದಾಗ ದೇವರು ನಮಗೆ ಪೆನ್ನು ಪೇಪರ್ ನಮಗೆ ಕೊಟ್ಟಾಗ 10 ಜನಕ್ಕೆ ನಾವು ಸಹಾಯ ಮಾಡೋಂಥದ್ದು ಒಂದು 100 ಜನಕ್ಕೆ ಅನುಕೂಲ ಆಗುವಂಥ ವಿಚಾರನ ನಾವು ಇಟ್ಕೊಳ್ಬೇಕೆ ಹೊರತು ತೊಂದರೆ ಮಾಡ್ಕೊಂಡು ಕೊಡುವಂತಲ್ಲ. ಆ ನಿಟ್ಟಿನಲ್ಲಿ ದೇವರಾಜರು ಅವರ ಬದುಕಿನಲ್ಲಿ, ಮಹಾರಾಜರ ಕುಟುಂಬದವರು ಆ ಬದುಕಿನಲ್ಲಿ 100 ಜನಕ್ಕೆ ಅವ್ರು ಸ್ವಂತಕ್ಕೆ ತೊಂದರೆ ಆದರೂ ಕೂಡ ನಾನು ಎಲ್ಲರೂ ಕೂಡ ನಾನು ಸಹಾಯ ಹಾಕಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಇವತ್ತು ನಾನು, ಇವತ್ತು ನಮ್ಮ ಅರಸು ಕುಟುಂಬದ ಮತ್ತು ನಮ್ಮ ಎಲ್ಲ ಸಂಘಟನೆಯ ಎಲ್ಲ ಸ್ನೇಹಿತರು ಇವತ್ತು ಬಂದು ಕೆಲವು ಬೇಡಿಕೆಗಳನ್ನ ಇವತ್ತು ನನ್ನ ಮುಂದೆ ಇಟ್ಟಿದ್ದೀರಿ. ಜಾಗದ ವಿಚಾರ ಇಟ್ಟಿದ್ದೀರಿ. ನಾನು 3-4 ದಿನದಲ್ಲಿ ನೀವು ನಮ್ಮ ಸೂರಜ್ ಜಿಗಡೆ ಕರ್ಕೊಂಡು ವೇದಿಕೆಗಳಂತ ನಮ್ಮ ಮಂಥನದವರ, ರಾಜವಂಶದ ಮನಪದವರು ಯಾರು ಒಬ್ಬರು ಕರ್ಕೊಂಡು ನೀವು ಸಂಘಟನೆಯವ್ರು ಬನ್ನಿ. ನಾನು ಈ ಒಂದು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಇಟ್ಕೊಂಡಿರೋದ್ರಿಂದ ನನ್ನ ಕೈಲಿ ಖಂಡಿತ ನಿಮ್ಗೆ ಏನು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆ ಕೆಲಸವನ್ನು ನಾನು ಮಾಡ್ತೇನೆ. ಅದರಿಂದ ನೀವು ಆತ್ಮವಿಶ್ವಾಸ ಕಳ್ಕೋಬಾರ್ದು. ಆತ್ಮವಿಶ್ವಾಸ. DVG ಅವರು ಕಡೆ ಒಂದು ಮಾತಾಡ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರಗೆ ಹುಟ್ಟಿದುವ, ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ, ಈಗ ಮಾಡುವುದನ್ನೆಲ್ಲ ಜಗದ ಉಳಿವಿಗೆ ತಾಣ ನಿಲ್ಲುವುದು ಮಂಕುಟ್ಟಿರು ಅಂತ. ಈ ದೇಗುಲದ ಗುಡಿಯಲ್ಲಿ ಹುಲ್ಲುಗಡ್ಡಿ ಆಗ್ಲಿ ಏನಾರಾಗ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಇದ್ದೇ ಇದೆ. ಈಗ ನೀವು ನೋಡಿ, ನಾವು ಪೀಳಾರ್ತಿ ಅಂತ ಕರಿತೀವಿ, ಅದು ಸಗಣಿ ಇರ್ತದೆ, ಒಂದು ಹುಲ್ಲು ಹಾಕಿದ ತಕ್ಷಣ ಅದು ಪೀಳಾರ್ತಿ. ಗಣೇಶನ ಅದರಲ್ಲೇ ನೋಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹುಲ್ಲು ಅಂತ ಬೆಳಾಗ್ತದ, 3 ಹುಲ್ಲು ಸೇರಿಸಿದ್ರೆ ಹಗ್ಗ ಆಗೋಯ್ತದೆ, ಹಗ್ಗ ಆನೆನೂ ಎಳಿಬೋದು. ಆ ಸಗಣಿನ ನಾವು ಬಿಸಾಕಬೇಕಲ್ಲ, ಬಿಸಾಕಿದ್ರೆ ಗೊಬ್ಬರ ಆಯ್ತದೆ, ಅದನ್ನ ಪೂಜೆ ಮಾಡಿದ್ರೆ ಅದೇ ಒಂದು ಪಿಳ್ಳಾರ್ತಿ ಗಣೇಶನ ಒಂದು ಪ್ರತಿಮೆ ಆಗ್ತದೆ. ಅದರಿಂದ ಯಾರು ಕೂಡ ನಿಮ್ಮಲ್ಲಿ ಬಡವರು ಸರ್ಕಾರ ಅನ್ನೋದು ಮಾಡಬೇಡಿ. ನಿಮ್ಗೆ ಆತ್ಮಧೈರ್ಯದಿಂದ ನೀವೆಲ್ಲ ಸೇರಿ ಕೆಲಸ ಮಾಡಿ, ಈ DK ಶಿವಕುಮಾರ್ ನಿಮ್ ಜೊತೆ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೀನಿ. ನಿಮ್ಮೆಲ್ಲರೂ ಕೂಡ ಶುರುವಾಗಿ ಮತ್ತೆ ನನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ. ಯಾರು ನಾನು ಈ ಅರಸು ಸಮುದಾಯದ ನನ್ನ ಬಂಧುಗಳಿಗೆ, ನೀವು ಚಿಕ್ಕವರಾಗಿರ್ಬೋದು ದೊಡ್ಡವರಿರ್ಬೋದು, ನಿಮ್ಮ ಆತ್ಮಧೈರ್ಯ ಯಾವತ್ತೂ ಕೂಡ ಕುಂದಬಾರದು. ನಿಮ್ಮಲ್ಲಿರುವಂತ ರಕ್ತ ಏನಿದೆಯಲ್ಲ, ಆ ರಕ್ತ ನಾನು ಕೂಡ ನಮ್ಮ ಕನಕಪುರ ತಾಲೂಕಿನೆಲ್ಲ ನಾನು ಹತ್ತಿರದಿಂದ ನಿಮ್ಮ ಮಂತಂದವರನ್ನೆಲ್ಲ ನಾನು ಹತ್ತಿರದಿಂದ ನೋಡಿದ್ದೇನೆ. ಯಾರು ಕೂಡ ತನ್ನ ಸ್ವಾಭಿಮಾನವನ್ನು ಕಳ್ಕೊಂಡು ಭಿಕ್ಷೆ ಬೇಡುವಂತ ಕೆಲಸಕ್ಕೆ ನೀವು ಹೋಗಬಾರದು. ಸರ್ಕಾರಗಳೇ ನಿಮ್ಮ ಜೊತೆ ನಿಂತ್ಕೊಂಡು ನೀವು ಸೇವೆಯನ್ನು ಮಾಡಬೇಕು. ಇವತ್ತು ದೇವರಾಜ ಅರಸು ಸುಪುತ್ರ ಮೊಮ್ಮಗ ಕೂತಿದ್ದಾನೆ, ನನ್ನ ಸ್ನೇಹಿತ. ಅವ್ರ ಇತಿಹಾಸ ನಾವು ತಿಳ್ಕೊಳ್ಳೋಣ. ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿ ಉಳೋರಿಗೆ ಭೂಮಿಯನ್ನು ಕೊಡಬೇಕು ಅಂತ ಹೇಳಿ ಮಹಾರಾಜರ ಕಾಲ ಆದ್ಮೇಲೆ ನೆಕ್ಸ್ಟ್ ಉಳೋರಿಗೆ ಭೂಮಿ ಕೊಡಬೇಕು ಅಂತೇಳಿ ಇವತ್ತು ಲಕ್ಷಾಂತರ ಜನರಿಗೆ, ನಮ್ಮ ದೊಡ್ಡ ರಾಜಮಂತ್ರಿಗೂ ಕೂಡ ಬೇಕಾದಷ್ಟು ತೊಂದರೆ ಆಯಿತು. ಆದ್ರೂ ಕೂಡ ಬಡತನದಲ್ಲಿರುವಂತ ಜನರಿಗೆ ಸಹಾಯ ಮಾಡಬೇಕು ಅಂತ ತೆಗೆದುಕೊಂಡಂತ ದಿಟ್ಟ ತೀರ್ಮಾನ ಇವತ್ತು ಕೂಡ ಶಾಶ್ವತವಾಗಿ ಇವತ್ತು ಉಳ್ಕೊಂಡಿದೆ ನನ್ನ ಹೇಳಲಿಕ್ಕೆ
ನನಗೆ ಬಹಳ ಸಂತೋಷ. ಯಾವತ್ತೂ ಕೂಡ ಧರ್ಮದಿಂದಲೇ ಶಾಂತಿ, ಧರ್ಮದಿಂದಲೇ ನೆಮ್ಮದಿ, ಧರ್ಮದಿಂದಲೇ ಸುಖ. ಧರ್ಮವೇ ಕೂಡ ಎಲ್ಲರೂ ಕೂಡ ಆಧಾರ. ಸೊ ಅದರಿಂದ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ, ನನ್ನ ಅನೇಕ ಸ್ನೇಹಿತರಿಗೆ, ಬೇರೆ ಪಾರ್ಟಿ ಸ್ನೇಹಿತರಿಗೆ, ಧರ್ಮದಲ್ಲಿ ರಾಜಕಾರಣ ಧರ್ಮದಿಂದಲೇ ಅಂದ್ರೆ ರಾಜಕೀಯ ಧರ್ಮದಲ್ಲಿ ಇರಬೇಕೆ ಹೊರತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ ನಾವು ಇದನ್ನು ಉಪಯೋಗಿಸಬಾರದು. ಹಾಗೆ ಜಾತಿ ಸಮುದಾಯಗಳಲ್ಲಿ ಇವತ್ತು ನಾವೆಲ್ಲ ವಿವಿಧ ರೀತಿಯಲ್ಲಿ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಮಾನವೀಯತೆ ದೃಷ್ಟಿಯಿಂದ. ಅದರಿಂದ ಇವತ್ತು ಏನು ನೀವು ನನಗೆ ಬೇಡಿಕೆ ಕೊಟ್ಟಿದ್ದೀರಿ, ನಾನು ಇಲ್ಲೇ ಮೈಸೂರಿನಲ್ಲಿ ಕೂಡ ಹೋದ ವರ್ಷ ಹೋಗಿ ನಿಮ್ಮ ಸಮುದಾಯದ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ, ಅಲ್ಲೂ ನನ್ನ ಆಹ್ವಾನಿಸಿದ್ರು. ಇಲ್ಲಿ 50 ವರ್ಷ ವಿಶೇಷವಾಗಿ ಬಂದಿದ್ದೇನೆ. ಧರ್ಮ, ಪೂಜೆ, ಭಕ್ತಿ ಇದು ಪ್ರದರ್ಶನಕ್ಕಿರುವಂತ ವಸ್ತು ಅಲ್ಲ, ಮನುಷ್ಯತ್ವದ ಆತ್ಮವಿಶ್ವಾಸಕ್ಕೆ ಹುಟ್ಟಿಸುವಂತ ಎಲ್ಲ ಇರುವಂತ ತಾಳಿಗಳು. ಇವತ್ತು ನೀವೇನು ಸಂಘಟನೆ ಮಾಡಿಕೊಂಡು ಇಷ್ಟು ಜನ ಈ ಒಂದು ಶುಭ ದಿನ ಶುಭಗಳಿಗೆ ಸೇರಿದ್ದೀರಿ, ನಾನ್ ನಿಮ್ಗೆ ಹೇಳದಷ್ಟೇ, ನಿಮ್ಮ ಮಾನಸಿಕವಾಗಿ ನೀವು ಕೂಡ ಯಾರ ಬೇಕಾದ್ರೂ ಕೂಡ ಯಾವ ಮಟ್ಟಕ್ಕೆ ಬೇಕಾದ್ರು ದೇವರಾಜೇಶ್ವರ ಆ ಕಾಲದಲ್ಲೂ ಕೂಡ ಮಹಾರಾಜರು ಯಾರು ನೀವು ಯಾವ ಧರ್ಮದಲ್ಲಿ ನಡಿಬೇಕು, ಯಾವ ಧರ್ಮ ಉಳಿಸ್ಕೊಳ್ಬೇಕು ಅಂತ ಯಾರೋ ಮಾತಾಡಬೇಕು. ನಾನು ಆಗಾಗ ಅವ್ರ ಮಾತು ಹೇಳ್ತಾ ಇರ್ತೀನಿ. ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಒಂದೇ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾರು ಹುಟ್ಟುವಾಗ ಯಾವ ಜಾತಿ ಯಾವ ಧರ್ಮ ಅಂತೇಳಿ ನೀವು ಅರ್ಜಿ ಹಾಕೊಳ್ಳಿಲ್ಲ, ನಾನು ಅರ್ಜಿ ಹಾಕೊಂಡಿಲ್ಲ. ನಮ್ಮ ತಂದೆ ತಾಯಿಯ ಅನುಗ್ರಹದಿಂದ ಅವರ ಚಿಂತನೆಗಳಿಂದ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ಅವರ ಆಶೀರ್ವಾದದಿಂದ ನಾವು ಜೀವನವನ್ನು ನಾವು ತಾಳ್ತಾ ಇದ್ದೇವೆ. ಈ ಮಧ್ಯದಲ್ಲಿ ನಾವು ನಮ್ಮ ಜಾತಿ, ನಮ್ಮ ಧರ್ಮ, ನರ್ಸು ಜಾತಿ ಬಹಳ ಚಿಕ್ಕ ಜಾತಿನೇ ಇರಬಹುದು. ಆದರೆ ತೆಗೆದುಕೊಂಡಂತ ಇತಿಹಾಸ ನಿರ್ಣಯ ಈಗ ತಾನೇ ಕೆಂಪರಾಜ ಅಮ್ಮನಿಯವರ ಪುಸ್ತಕ ನೋಡ್ತಾ ಇದ್ದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಕನ್ನಂಬಾಡಿ ಕಟ್ಟೆ ನೋಡಿದ್ದೇನೆ, ವಾಣಿವಿಲಾಸ ಸಾಗರ ನೋಡಿದ್ದೇನೆ, ಈ ನಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಇತಿಹಾಸ ಗಮನಿಸಿದ್ದೇನೆ. ನಾನು ಒಂದಷ್ಟು ದಿನ ಮೆಡಿಕಲ್ ಎಜುಕೇಶನ್ ಕೂಡ ಆಗಿದ್ದೆ. ಪ್ರತಿ ಹಂತದಲ್ಲೂ ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಇಷ್ಟು IT BT ಇಷ್ಟು ಮಟ್ಟಿಗೆ ಬೆಳೆದಿದೆ, ಇಸ್ರೋ ಇಲ್ಲಿ ಸ್ಥಾಪನೆ ಆಗಿದೆ, HAL ಇಲ್ಲಿ ಸ್ಥಾಪನೆ ಆಗಿದೆ, ಈ ಇತಿಹಾಸ ಉಳಿದಿದೆ. ಜಯಚಾಮರಾಜ ಒಡೆಯರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಅಲ್ಲಿಂದ ಬೆಳೆದು ಬಂದಂತ ಇಂಜಿನಿಯರ್ಗಳು, ಮೈಸೂರಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ನಡೆದಂತ ಅವತ್ತಿನ ಕಾಲದ ವಿದ್ಯಾಭ್ಯಾಸದ ಪಾಠಗಳು, ಇವೆಲ್ಲ ಇಡೀ ದೇಶಕ್ಕೆ ನಮ್ಮ ಹಳೆ ಮೈಸೂರು ಸಂಸ್ಥಾನ ಒಂದು ದೊಡ್ಡ ಅಡಿಪಾಯ ಹಾಕೊಟ್ಟಿದೆ ಅನ್ನೋದನ್ನ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಇವತ್ತು ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಮರ ಗಿಡ ನೆಟ್ಟಾಗಿದೆ, ಗಿಡ ನೆಟ್ಟಿ ಮರ ಆಗಿದೆ, ಈಗ ಹಣ್ಣನ್ನ ತಿನ್ನುವಂತ ಕಾಲ. ನೀವೆಲ್ಲ ಇವತ್ತು ನನಗೆ ಅರ್ಜಿಗಳನ್ನು ಕೊಟ್ರಿ, ತಮಗೆ ಶಕ್ತಿ ತುಂಬಬೇಕು, ರಾಜಕೀಯವಾಗಿ ಶಕ್ತಿ ತುಂಬಬೇಕು, ರಿಸರ್ವೇಶನ್ ಕೊಡಬೇಕು, ಇವೆಲ್ಲ ಕೂಡ ಹೇಳ್ತಾ ಇದ್ರು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.